ಅವನ ಆವೇಶಕ್ಕೆ ಬಿದ್ದು ಮದುವೆ ಮಾಡ್ಕೊಂಡಿದ್ದು ಉತ್ಸಾಹನೇ ಬೇರೆ, ಈಗ ಅವನು ಅನುಭವಿಸ್ತಾ ಇರೋ ಸಂಕಟನೇ ಬೇರೆ. ಆ ಸಂಕಟನ ಹೇಳ್ಕೊಳ್ಳೋಕ್ಕೂ ಆಗದೆ ಸಹಿಸ್ಕೊಳ್ಳೋಕ್ಕೂ ಆಗದೆ ಒಳೊಳಗೆ ಎಷ್ಟು ಕೊರಗ್ತಾ ಇದ್ದಾನೆ ಗೊತ್ತಾ? ಒಂದು ವಿಷಯ ಗೊತ್ತಾ ನಿಂಗೆ? ನೀ ಚಿಕ್ಕವಳು ಅಂತ ಅವ್ನಿಗೆ ಯಾವತ್ತೂ ಅನ್ಸೇ ಇಲ್ಲ. ಅವನ ಮನಸ್ಸಲ್ಲಿ ನೀನು ವಯಸ್ಸಾದವಳು ಅಂತ ಅನ್ಸಿರೋದಿಕ್ ತಾನೆ ಪದೇ ಪದೇ ಅವ್ನು ನಿನ್ನ ಸೀನಿಯರ್ ಅಂತ ಕರೆಯೋದು. ಇಲ್ಲ ಅಮ್ಮ, ಈ ಸೀನಿಯರ್ ಜೂನಿಯರ್ ಅಂತ ಹೆಸರನ್ನ ನಾನು ಯಾವಾಗಲೂ ಇಟ್ಟಿದ್ದೆ. ಅದನ್ನೇ ಅವನು ಇವಾಗ ಕರೀತಾ ಇದ್ದಾನಷ್ಟೇ. ರಾಮ್ರಾಮ, ಅದು ನಿನ್ನ ಭ್ರಮೆ. ಅವನ ಮನಸ್ಸಲ್ಲಿ ನೀನು ವಯಸ್ಸಾದವಳು ಅನ್ನೋದು ಸ್ಪಷ್ಟವಾಗಿ ಕೂತ್ಬಿಟ್ಟಿದೆ. ಅದಕ್ಕೆ ತಾನೆ ಅವನು ನಿನ್ನನ್ನು ಸೀನಿಯರ್ ಅಂತ ಕರೆಯೋದು. ನಿಜ ಹೇಳಬೇಕು ಅಂತಂದರೆ ಅವನು ನಿನ್ನನ್ನು ಸೀನಿಯರ್ ಅಂತ ಕರೆದಾಗಲೂ ನಿನಗೆ ಅದು ಚುಚ್ಚಬೇಕಾಗಿತ್ತು. ಆದರೆ ಏನು ಮಾಡೋದು, ನೀನು ಬಂಡು ಬಿದ್ದುಬಿಟ್ಟಿದೀಯ. ನಿಂಗೇನೂ ಅನಿಸೋದೇ ಇಲ್ಲ. ಅವನು ಯಾವತ್ತು ನಿನ್ನನ್ನು ಮೊದಲನೇ ಸಲ ನೋಡಿದ್ನೋ ಅವತ್ತೇ ಅವನ ಹಣೆ ಬರಹ ಕೆಟ್ಟೋಯ್ತು. ಏನು ಮಾಡೋದು, ಇನ್ನು ಕಡೆವರೆಗೂ ಅವನು ಅದನ್ನೇ ಅನುಭವಿಸ್ಬೇಕು. ಎಲ್ಲ ನಮ್ಮ ಕರ್ಮ. ಅಂದ್ರೆ ಅಭಯ್ ಮನ್ಸಲ್ಲೂ ನಾನು ವಯಸ್ಸಾದವಳು ಅನ್ನೋ ಭಾವನೆ ಬಂದ್ಬಿಟ್ಟಿದ್ಯಾ? ಏನಾಯ್ತು ರೀ? ಇಷ್ಟು ವರ್ಷದಲ್ಲಿ ನನ್ನ ಫೀಲಿಂಗ್ಸನ್ನು ಯಾರೂ ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಇನ್ಮೇಲೆ ನನಗೆ ಅರ್ಥ ಆಗತ್ತೆ ಬೇಡಿ. ನಿಮ್ಮ ಆಸೆ ಏನಿದ್ರು ಒಂದು ನಿಮಿಷದಲ್ಲಿ ಈಡೇರಿಸ್ಬಿಡ್ತೀನಿ. ನನಗೆ CM ಕುರ್ಚಿಯಲ್ಲಿ ಕೂತ್ಕೊಂಡು ಕಡಲೆಕಾಯಿ ತಿನ್ನಬೇಕು ಅಂತ ಆಸೆ. ಈಡೇರಿಸ್ತೀರಾ? ನೀವು CM ಸೀಟ್ ಮೇಲೆ ಕೂತ್ಬಿಡಿ. ಅದೆಷ್ಟೇ ಕಷ್ಟ ಆದರೂ ನಾನು ಕಡಲೆಕಾಯಿ ತಗೊಂಡು ಬಂದ್ಬಿಡ್ತೀನಿ. ಆದರೂ ಒಂಟಿ ಜೀವನ ತುಂಬ ಬೇಜಾರಾಗೋಗಿತ್ತು. ಹೊರಗಡೆ ಹೋಗಬೇಕು, ಊರೆಲ್ಲ ಸುತ್ತಾಡಬೇಕು, ಹೊಸ ಜಾಗ ನೋಡಬೇಕು, ಸಿನಿಮಾ ನೋಡಬೇಕು ಅಂತೆಲ್ಲ ಆಸೆ ಆಗ್ತಾ ಇತ್ತು. ಅಷ್ಟೇ ತಾನೇ, ಅದೆಲ್ಲ ಇವತ್ತೇ ಆಗೋಗ್ಲಿ. ಮಹಾರಾಜ ಸ್ಟ್ರೀಟ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು PVR ಸಿನಿಮಾಸ್ಗೆ ಹೋಗಿ ಒಂದು ಒಳ್ಳೆ ಸಿನಿಮಾನ ಹೊಡ್ಕೊಂಡು ಬರೋಣ. ಅಲ್ಲೆಲ್ಲ ನಾನು ಓಡಾಡೋದ, ಅದು ಈ ವಯಸ್ಸಿನಲ್ಲೇ? ರೇ, ನಾನು ಇರೋವಾಗ ನಿಮ್ಮ ವಯಸ್ಸನ್ನ ಪಕ್ಕಕ್ಕೆ ಇಟ್ಬಿಟ್ಟು ಬನ್ನಿ. ಬನ್ರಿ ರೇ, ಬನ್ನಿ. ಅಬ್ಬಾ, ಹೀಗೆ ಒಬ್ಬರು ಕೈ ಹಿಡ್ಕೊಂಡು ರೋಡ್ ದಾಟಬೇಕು ಅನ್ನೋದು ನನ್ನ 50 ವರ್ಷದ ಆಸೆ. ಇನ್ಮೇಲೆ ನಿಮ್ಗೆ ಯಾವುದು ಕನಸಲ್ಲ ಗೌರಿ ಅವರೇ. ನಿಮ್ಮ ಪ್ರತಿಯೊಂದು ಕನಸನ್ನ ನಾನು ನಿಜ ಮಾಡ್ತೀನಿ. ನಾನೇನೋ ನಿಮ್ಮ ಜೊತೆಲಿರ್ತೀನಿ, ಆದರೆ ನೀವು ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ಇಲ್ಲಪ್ಪ, ಎಂಥ ಪರಿಸ್ಥಿತಿಯಲ್ಲೂ ಬಿಟ್ಟು ಹೋಗೋದಿಲ್ಲ. ಹೀಗೆ ಒಳ್ಳೆ ಫ್ರೆಂಡ್ ಆಗಿ ಯಾವಾಗಲೂ ಜೊತೆಲಿರ್ತೀನಿ.
ಪ್ರೀತಿಯಿಂದ ಕೊಟ್ಟಿದ್ದಕ್ಕೆ ಪ್ರಶ್ನೆ ಕೇಳಬಾರ್ದು. ಇದರಲ್ಲಿ ನಾನಿದ್ದೀನಿ. ನಿಮ್ಮ ಮನೇಲಿ ಒಬ್ಬರೇ ಬೇಜಾರಾದಾಗ ಇದರ ಜೊತೆ ಮಾತಾಡಿ. ತಗೊಳ್ಳಿ. ಒಂದು ನಿಮಿಷ ತಡೆ. ಇದರಲ್ಲಿ ನಾನಿರ್ತೀನಿ. ನಿಮಗೆ ಯಾವಾಗ ಬೇಜಾರಾದರೂ ಇದ್ರ ಜೊತೆ ಮಾತಾಡಿ. ತಗೊಳ್ಳಿ. ಏನಾಯ್ತು ರೀ? ನೋಡ್ರಿ, ಅಲ್ಲಿ ಬರ್ತಾ ಇದ್ದಾನಲ್ಲ, ಅವನು ನನ್ನ ವಾರ್ಗಿತ್ತಿ ಸೋದರಳಿಯ. ಅವನೇನಾದರೂ ನನ್ನನ್ನು ನಿಮ್ಮ ಜೊತೆಲಿ ನೋಡಿಬಿಟ್ರೆ ಅಷ್ಟೇ, ಇಷ್ಟು ವರ್ಷದ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗಿ ಹೋಗುತ್ತೆ. ಅಯ್ಯೋ ನಿಮ್ಮ ಅವನು ನೋಡ್ತಾನೆ ನಮ್ಗೇನ್ರಿ? ಹೋಗ್ರಿ ರೀ, ಸುಮ್ಮನೆ ಯಾಕೆ ತೆಗ್ದು ಹಾಕೋಬೇಕು? ಬಾ, ನಾನು ಬರ್ತೀನಪ್ಪ. ಎಲ್ಲ ಇವಳ ಎಂಥ ಪರಿಸ್ಥಿತಿಯಲ್ಲೂ ಬಿಟ್ಟು ಹೋಗಲ್ಲ ಅಂದು 2 ನಿಮಿಷ ಆಗಲಿಲ್ಲ, ಆಗಲೇ ಕೈ ಕೊಟ್ಲಲ್ಲಪ್ಪ. ಹೆಂಗಸರನ್ನ ನಂಬಲೇಬಾರ್ದು. ಹುಡುಗಿರೆಂದರೆ ಡೇಂಜರಪ್ಪೋ, ಅಲ್ಲಲ್ಲ ಮುತ್ಕೀರೆಂದರೆ ಡೇಂಜರಪ್ಪೋ, ಹುಷಾರಾಗಿರಪ್ಪೋ. ಏನು ಡಿಸೈಡ್ ಮಾಡಿದೆ?